ಓಕೆ, ತುಂಬ ಜನ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳ್ತಾ ಇರ್ತಾರೆ. ಹೇಗೆ ನಾವು ಇದರಲ್ಲಿ ಸಕ್ಸಸ್ ಆಗೋದು, ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗಾ, ಸ್ಕಿಲ್ಲಾ, ಬಿಸ್ನೆಸ್ಸಾ ಅಂತ ಈ ರೀತಿ ಸುಮಾರು ಬಿಗಿನರ್ ಸ್ಟಾಕ್ ಮಾರ್ಕೆಟ್ಗೆ ಹೊಸ್ದಾಗಿ ಬರ್ತಾ ಇರ್ತಾರೆ. ಅವರೆಲ್ಲ ಕೇಳ್ತಾ ಇರ್ತಾರೆ, ಮಾಡ್ಬೋದಾ, ನಾವು ಕೂಡ ಆಗುತ್ತಾ ಅಂತ ಕೇಳ್ತಾ ಇರ್ತಾರೆ. ಬಟ್ ಇಲ್ಲೊಂದು ಮಿಸ್ಸಿಂಗ್ ಏನಪ್ಪ ಇದೆ ಅಂದರೆ, ಪ್ರಾಪರ್ ನಾವು ಒಂದು ತಯಾರಿ ಮಾಡಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಹಾಗೆ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊತೀವಿ, ಬಂದು ಯಾರೋ ಫ್ರೆಂಡ್ ಮುಖಾಂತರನೋ ಯೂಟ್ಯೂಬಲ್ಲಿ ನೋಡಿ ನಾವು ವಿಡಿಯೋಸ್ ನೋಡಿ ಯಾರೋ ಒಂದು ಟಿಪ್ಸ್ ಕೊಟ್ಟರು ಅಂತ ಸ್ಟಾರ್ಟ್ ಮಾಡ್ತೀವಿ. ಇಲ್ಲೇ ನಾವು ಮಿಸ್ಟೇಕ್ ಮಾಡ್ತೀವಿ, ಸ್ಟಾಕ್ ಮಾರ್ಕೆಟ್ ಕೆಲವೊಂದು ಲಾಸ್ನ ಆಗ್ತೀವಿ. ಯಾಕಂದರೆ ನಾವೊಂದು ಟ್ರೆಡಿಷ್ನಲ್ ಲೈಫಲ್ಲಿ ಫಾಲೋ ಮಾಡ್ತೀವಿ. ಈಗ ಒಂದು ಡಾಕ್ಟ್ರು MBBS ಓದ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ, ಆಮೇಲೆ ನಾವು ಪ್ರೊಫೆಷ್ನಲ್ ಡಾಕ್ಟರ್ ಆಗ್ತೀವಿ. ಬಟ್ ಇಲ್ಲಿ ನಾವೆಲ್ಲ ಗೊತ್ತು ಅಂತ ನಾವೇ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಪ್ರಾಬ್ಲಮ್ನ ಸಿಕ್ಕಾಕೊತೀವಿ, ಇಲ್ಲ ಕನ್ಫ್ಯೂಷನಲ್ಲಿ ಇರ್ತೀವಿ. ಶುರು ಮಾಡೋ 108 ಜನ ದಿನ ನಮ್ಮ ಹತ್ರ ಬರ್ತಾರೆ. ಸುಮಾರು ಜನ ಸ್ಟಾಕ್ ಮಾರ್ಕೆಟ್ ಸರ್ ನಾನು ಮಾಡಬೇಕು, ಟ್ರೇಡರ್ ಆಗಬೇಕು ಅಂತ ಕೇಳ್ತಾ ಇರ್ತಾರೆ. ಬಟ್ ಯಾವುದೇ ಥರದ ಒಂದು ತಯಾರಿ ಇರಲ್ಲ, ಬ್ಲೈಂಡಾಗಿ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ನಾವು ಇವತ್ತೊಂದು 5 ಪಾಯಿಂಟ್ನ ತೊಗೊಂಬಂದಿದ್ದೀವಿ. ಇದಕ್ಕೊಂದು ಸೊಲ್ಯೂಷನ್ ಅಂದರೆ, ಒಬ್ಬ ಸ್ಟಾಕ್ ಮಾರ್ಕೆಟ್ಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಬಂದಮೇಲೆ ಏನು ಮಾಡಬೇಕು, ಫಸ್ಟ್ ಏನು ಕಲಿಬೇಕು, ಎಷ್ಟು ದಿವಸದಲ್ಲಿ ಕಲಿಬೇಕು, ಯಾವ ರೀತಿ ನಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಎಜುಕೇಷನ್ನ ತೊಗೋಬೇಕಂತ ಅದ್ರ ಬಗ್ಗೆ ನಾವು ಇವತ್ತಿನ ಒಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ನನ್ನ ಹೆಸರು ಆನಂದ್ ಪಾಟೀಲ್. ಕಳೆದ ಒಂದು 10 ವರ್ಷದಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀನಿ. ನಾನು ಕೂಡ ಅದು ಸರ್ಟಿಫೈಡ್ ಮ್ಯೂಚುವಲ್ ಫಂಡ್ ಅಡ್ವೈಸರ್, ಟ್ರೇಡರ್, ಟ್ರೈನರ್, ಇನ್ವೆಸ್ಟರ್. ಒಂದು ಸಕ್ಸಸ್ಫುಲ್ಲಾಗಿ 10 ವರ್ಷದಿಂದ ಒಂದು ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ನ ಮಾಡ್ತಾಯಿದ್ದೀನಿ. ನನ್ನ ಒಂದು ಅನುಭವದಲ್ಲಿ ಈ ಒಂದು 10 ವರ್ಷದಲ್ಲಿ ನಾನೆಲ್ಲ ಏನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ನಾನಿವತ್ತೊಬ್ಬ ಟ್ರೇಡರ್, ಇನ್ವೆಸ್ಟರ್ ಆಗಿದ್ದೀನಿ ಅಂದರೆ, ನಾನೂ ಒಂದು ದಿವಸ ಬಿಗಿನರ್ ಆಗಿದ್ದೆ, ನಾನೂ ಒಂದು ದಿವಸ ಹೊಸದಾಗಿ ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದೆ, ಸುಮಾರು ಟ್ರೈ ಎರರ್ಗಳನ್ನ ಮಾಡಿ ಲಾಸ್ ಪ್ರಾಫಿಟ್ ಈ ರೀತಿ ಅನುಭವಿಸಿ ಸ್ಟಾಕ್ ಮಾರ್ಕೆಟ್ ಸಾಕಪ್ಪ ಅಂತ ಇನ್ನೇನು ವಾಪಸ್ ಹೋಗಬೇಕು, ಈ ಬೇಡವೇ ಬೇಡ ಸ್ಟಾಕ್ ಮಾರ್ಕೆಟ್ ಸಹವಾಸ ಅಂತ ಅನ್ನಿಸ್ದಾಗ ನನಗೂ ಒಬ್ಬರು ಗುರುಗಳು ಸಿಕ್ಕಿದ್ರು. ಈ ಥರ ಅಲ್ಲ ಸ್ಟಾಕ್ ಮಾರ್ಕೆಟ್ ಅಂದರೆ ಹಿಂಗೆ ಅಂತ ಹೇಳಿಕೊಟ್ರು. ಆವಾಗ ನಾನು ಕಲಿತು ಒಂದು ಬೆಸ್ಟ್ ವೇಯಲ್ಲಿ ಸ್ಟಾಕ್ ಮಾರ್ಕೆಟ್ನ ಇವತ್ತು ಕೂಡ ನಾನು ಇನ್ವೆಸ್ಟಿಂಗ್ ಟ್ರೇಡಿಂಗ್ನ ಮಾಡ್ತಾಯಿದ್ದೀನಿ. ಯಾರೆಲ್ಲ ಒಂದು ಬಿಗಿನರ್ ಕನ್ಫ್ಯೂಷನ್ ಇದೆ, ಓಕೆನಾ, ಯಾರು ಕೂಡ ಬ್ಲೈಂಡಲ್ಲಿ ಟ್ರೇಡಿಂಗ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ತುಂಬ ಕಷ್ಟ ಇದೆ. ನೀವು ಯಾವುದೇ ಕಾರಣಕ್ಕೂ ಒಂದು ಯಾರೋ ಒಬ್ಬ ಫ್ರೆಂಡ್ ಮೇಲೋ ಯೂಟ್ಯೂಬ್ ವಿಡಿಯೋ ನೋಡಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋಕ್ಕಾಗಲ್ಲ. ಓನ್ಲಿ ಯೂಟ್ಯೂಬಲ್ಲಿ ಆಗಿರಿ, ಸೋಷಿಯಲ್ ಮೀಡಿಯಾದಾಗಲಿ ನಾಲೆಡ್ಜನ್ನ ತೊಗೋಬೋದು ಅಷ್ಟೇ. ಅದರ ಹೊರತು ನೀವು ಸ್ಟಾಕ್ ಮಾರ್ಕೆಟ್ನ ಸಕ್ಸಸ್ ಆಗಲಿ ಸೋಷಿಯಲ್ ಮೀಡಿಯಲ್ಲಿ ಕಲಿತು ಮಾಡೋಕ್ಕಾಗಲ್ಲ. ಯಾಕಂದರೆ ಒಬ್ಬ ಗುರು ಅಂತ ಬೇಕಾಗುತ್ತೆ. ವಾಟ್ ಎವರ್ ನೀವು ರೈಟ್ ಗುರುನ ಹುಡುಕ್ಬೇಕಾಗುತ್ತೆ. ಯಾರು ಬೇಕಾದ್ರೂ ಆಗಿರ್ಬೋದು, ಬಟ್ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗೋದು ಇಂಪಾರ್ಟೆಂಟ್ ಇದೆ. ಈ 5 ಪಾಯಿಂಟನ್ನು ನೀವು ಕಲಿತ್ರೆ, ಈ 5 ನಾನು ಇವತ್ತು ಹೇಳೋ ವಿಷಯಗಳನ್ನ ತಿಳ್ಕೊಂಡ್ರೆ 100% ಸ್ಟಾಕ್ ಮಾರ್ಕೆಟಲ್ಲಿ ಯಾರೂ ನೀವು ಸಕ್ಸಸ್ ಆಗದಿರೋ ತಡೆಯೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಏನಂದರೆ, ಒಂದು ನೀವು ಸ್ಟ್ರಾಟಜಿನ ಕಲಿಬೇಕಾಗುತ್ತೆ. ಸ್ಟ್ರಾಟಜಿ ಅಂದರೆ ಏನು? ಸ್ಕಿಲ್. ಇವಾಗ ನೋಡಿ, ಒಬ್ಬರು ಡಾಕ್ಟರ್ ಇರ್ತಾರೆ, ಒಂದು ಹೆಲ್ತ್ ಬೇರೆ, ಹಾರ್ಟ್ಗೊಬ್ಬರು ಡಾಕ್ಟರ್ ಇರ್ತಾರೆ, ಕಣ್ಣಿಗೊಬ್ಬರು ಡಾಕ್ಟರ್ ಇರ್ತಾರೆ, ಬೇರೆ ಬೇರೆ ಕೇಸ್ ತೊಗೊಳ್ಳಿ, ರಿಯಲ್ ಎಸ್ಟೇಟ್ ಒಬ್ಬರು ಲಾಯರ್ ಇರ್ತಾರೆ, ಕಾರ್ಪೊರೇಟ್ ಲಾಯರ್ ಬೇರೆ ಇರ್ತಾರೆ. ಅದೇ ರೀತಿ ನೀವು ಒಂದು ಸ್ಟಾಕ್ ಮಾರ್ಕೆಟ್ ಕಲ್ತ ಮೇಲೆ ನಿಮ್ಮದೇ ಒಂದು ಸ್ಟ್ರಾಟಜಿ ಮಾಡ್ಕೋಬೇಕಾಗುತ್ತೆ. ನೀವು ಯಾವುದು ಇನ್ನೊಂದು ಸ್ವಿಂಗ್ ಟ್ರೇಡ್ ಚೆನ್ನಾಗಿ ಮಾಡ್ತೀರಾ, ಆಪ್ಷನ್ಸ್ ಮಾಡ್ತೀರಾ, ಕಮೋಡಿಟಿ ಮಾಡ್ತೀರಾ, ಇಲ್ಲ ಫಾರೆಕ್ಸ್ ಮಾಡ್ತೀರಾ, ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಿಮಗೆ ನೀವು ಕಲಿತು ಎಕ್ಸ್ಪ್ಲೋರ್ ಮಾಡಿ ಒಂದು ಸ್ಟ್ರಾಟಜಿ ಮಾಡ್ಕೋಬೇಕಾಗುತ್ತೆ. ನನ್ನ ಒಂದು ಸ್ಟ್ರಾಟಜಿಗೆ ಬಂದರೆ ಮಾತ್ರ ನಾನು ಮಾಡೋದು ಅಂತ ಒಂದು ನಿಮ್ಮದೇ ಯಾವುದೊಂದು ಡಿಸಿಪ್ಲಿನ್ ಸ್ಟ್ರಾಟಜಿ ಮಾಡ್ಕೋಬೇಕಾಗುತ್ತೆ. ಮೇ ಬಿ ಒಂದು ಇಂಡಿಕೇಟರ್ ಆಗಿರ್ಬೋದು, ಏನಾಗ್ಬೋದು, ಒಟ್ಟಲ್ಲಿ ಒಂದು ಸ್ಟ್ರಾಟಜಿ ನಿಮ್ಮ ಹತ್ರ ಇರಬೇಕು. ಆ ಸ್ಟ್ರಾಟಜಿನ ನೀವು ಫಾಲೋ ಮಾಡಬೇಕು. ಆವಾಗ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗುತ್ತೆ. ಫಸ್ಟ್ ಕಲಿಬೇಕು, ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕಾಗುತ್ತೆ. ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ಮೇಲೆ ಯಾವುದೋ ಒಂದು ಇಂಡಿಕೇಟರ್ನ ಯೂಸ್ ಮಾಡ್ತೇವೆ. ಫಸ್ಟ್ ಪಾಯಿಂಟ್ ಆಯಿತು, ನೀವು ಸ್ಟ್ರಾಟಜಿನೇ ಕಲಿಬೇಕು. ಯಾಕಂದರೆ ನೋಡಿ, ಇವತ್ತೊಂದು ಹೋಟ್ಲಿಗೆ ಹೋಗ್ತೀರಾ, ಊಟ ಮಾಡ್ಕೊಂಬರ್ತೀರಾ, ನಾಳೆ ಹೋಗ್ಬಿಟ್ಟು ಹೋಟ್ಲ್ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಹೌದಲ್ವಾ? ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಬಟ್ಟೆ ತೊಗೊಂಬರ್ತೀರ, ಹಂಗಂದ್ರೆ ನಾಳೆಯಿಂದ ಬಟ್ಟೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಆ ಬಿಸ್ನೆಸ್ ಬಗ್ಗೆ ಕಲ್ತ್ಕೋಬೇಕಾಗುತ್ತೆ. ಎಲ್ಲರೂ ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ, ಅವ್ರು ಮಾಡ್ತಾಯಿದ್ರೆ ಚೆನ್ನಾಗಿದೆ, ಇವ್ರು ಮಾಡ್ತಾಯಿದ್ರೆ ಚೆನ್ನಾಗಿದೆ, ನಾನು ಮಾಡೋಣ. ಬಟ್ ಇದು ಹಂಗೆ ವರ್ಕ್ ಆಗಲ್ಲ. ಇಲ್ಲಿ ಸ್ಟ್ರಾಟಜಿನ ಕಲಿಬೇಕಾಗುತ್ತೆ. ಸ್ಟ್ರಾಟಜಿ ಕಲ್ತ್ಕೊಂಡಿದ್ದೀರಾ, ಆಮೇಲೆ ನಿಮ್ಮದೇ ಆದ ಒಂದು ಇಂಡಿಕೇಟರ್, ಸುಮಾರು ಇಂಡಿಕೇಟರ್ ಇದೆ. MACD ಇದೆ, ಮೂವಿಂಗ್ ಆ್ಯಾವ್ರೇಜ್ ಇದೆ, RSI ಇದೆ, ಸುಮಾರು ಥರದ ಇಂಡಿಕೇಟರ್ ಇದೆ. ಅದರಲ್ಲಿ ಯಾವುದೋ ಒಂದು ಇಂಡಿಕೇಟರ್ನ ನೀವು ಮಾಸ್ಟ್ರಿ ಮಾಡಬೇಕಾಗತ್ತೆ. ನೀವು ಅದರಲ್ಲೊಂದು ಸೈಕಾಲಜಿನ ಫಿಟ್ ಮಾಡಬೇಕಾಗುತ್ತೆ. ಈ ಇಂಡಿಕೇಟರ್ ಪ್ರಕಾರ ನನಗೆ ಯಾವಾಗ ಆಪರ್ಚುನಿಟಿ ಸಿಗುತ್ತೆ ನಾನು ಅವಾಗೇ ಟ್ರೇಡ್ ಮಾಡ್ತೀನಿ ಅಂತ ಒಂದು ಸ್ಟ್ರಾಟಜಿ ಮಾಡಿದ್ದೀರಾ. ಒಂದು ಇಂಡಿಕೇಟರ್ನ ನೀವೇ ಸೆಟ್ ಮಾಡ್ಕೊಂಡಿದ್ದೀರಾ. ಎಲ್ಲ ಥರ ಇಂಡಿಕೇಟರ್ನ ಕಲಿತು ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಯಾವ್ದು ಸೂಟ್ ಆಗುತ್ತೆ. ಯಾಕಂದರೆ ನನಗೆ ಒಂದು MACD ಚೆನ್ನಾಗಿ ಅನಿಸುತ್ತೆ, ಇನ್ನೊಬ್ಬರಿಗೆ RSI ಚೆನ್ನಾಗಿ ಅನಿಸುತ್ತೆ. ಬಟ್ ನಿಮಗೆ ಯಾವುದು ಯೂಸರ್ ಫ್ರೆಂಡ್ಲಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ, ಒಂದು ಇಂಡಿಕೇಟರ್ನ ಸೆಟ್ ಮಾಡಿಕೊಂಡು ನಿಮ್ಮ ಒಂದು ಸ್ಟ್ರಾಟಜಿ ಜೊತೆ ಕನ್ಸಿಸ್ಟೆಂಟ್ ಆಗಿ ಹೇಗೆ ನೀವು ಮಾಡ್ಬೋದು ಅದರ ಇಂಡಿಕೇಟರ್ನ ಒಂದು ಮಾಡ್ಕೋಬೇಕಾಗುತ್ತೆ. ಇದನ್ನು ಮಾಡ್ಕೊಂಡಾದ್ಮೇಲೆ ಅದ್ರ ಜೊತೆ ನಿಮಗೊಂದು 3ನೇ ಪಾಯಿಂಟ್ ಏನಪ್ಪ ಅಂದರೆ ಸೈಕಾಲಜಿ ಅಂದರೆ ಏನು? ಸುಮಾರು ವಿಷಯಗಳಿರುತ್ತೆ, ನಾವು ಮಾಡಿರೋ ತಪ್ಪನೆ ಪದೇ ಮಾಡ್ತಾ ಇರ್ತೀವಿ. ಅದನ್ನ ಹೇಗೆ ಅವಾಯ್ಡ್ ಮಾಡೋದು,
ಒಂದು ಡಿಸಿಪ್ಲಿನ್ ಅಂತ ಹೇಳೋದು. ಪರ್ ಡೇ ನಾನು ಒಂದೇ ಟ್ರೇಡ್ ತೊಗೋಬೇಕು, ಎರಡೇ ಟ್ರೇಡ್ ತೊಗೋಬೇಕು, ಎರಡು ತೊಗೊಂಡ್ರೆ ಆ ಟ್ರೇಡು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಹೋಗ್ತಾ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಮಾರ್ಕೆಟ್ ಕರೀತಾ ಇರುತ್ತೆ, ಬನ್ನಿ ಇನ್ನೊಂದು ಟ್ರೇಡ್ ತೊಗೋ, ಇನ್ನೊಂದು ಸೂರು ಪ್ರಾಫಿಟ್ ಮಾಡ್ಬೋದು ಅಂತ ಇನ್ನೊಂದು ಟ್ರೇಡ್ ತೊಗೋ ಅಂತ ಗ್ರೀಡಿನೆಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ಮಾರ್ಕೆಟು. ನೀನು ಇನ್ನೊಂದು ಚಾನ್ಸ್ ಇದೆ, ಆಪರ್ಚುನಿಟಿ ಇದೆ ತೊಗೋ ಅಂತ ಸೈಕಾಲಜಿ ಬ್ರೇಕ್ ಆಗುತ್ತೆ. ಒಂದು ಸಾರಿ ನಿಮ್ಮನ್ನು ಮಾರ್ಕೆಟ್ ಯಾವಾಗಲೂ ನೀವು ರಾಂಗ್ ಅಂತ ಪ್ರೂವ್ ಮಾಡುತ್ತೆ. ನೀವು ಇವತ್ತು ಪ್ರಿಡಿಕ್ಟ್ ಮಾಡ್ತೀರಾ ಮಾರ್ಕೆಟ್ ಚೆನ್ನಾಗಿ ಹೋಗುತ್ತೆ, ನಾಳೆ ಪ್ರಿಡಿಕ್ಟ್ ಮಾಡ್ತೀರಾ ರಾಂಗ್ ಆಗುತ್ತೆ. ಅಂದರೆ ಮಾರ್ಕೆಟ್ ನಿಮ್ಗೆ ಯಾವಾಗಲೂ ನೀವು ಎವ್ರಿ ಟೈಮ್ ರಾಂಗ್ ಅಂತ ಪ್ರೂವ್ ಮಾಡುತ್ತೆ. ಓಕೆ, ಅದು ರಾಂಗ್ ರೈಟ್ ಎಷ್ಟೇ ಪ್ರೂವ್ ಮಾಡಿದ್ರು ಕೂಡ ನನ್ನ ಸ್ಟ್ರಾಟಜಿಗೆ ಬಂದರೆ, ನನ್ನ ಇಂಡಿಕೇಟರ್ ವರ್ಕ್ ಆದರೆ ಮಾತ್ರ ನಾನು ಟ್ರೇಡ್ ತೊಗೊತೀನಿ. ಈ ರೀತಿ ಥರದೊಂದು ಡಿಸಿಪ್ಲಿನ್ನ ಮುಖಾಂತರ ನೀವು ಹೋಗಬೇಕಾಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಒಂದೇ ಥರ ಬೋರಿಂಗ್ ಆಗಿರುತ್ತೆ, ಬಟ್ ಸ್ಟಿಲ್ ಡಿಸಿಪ್ಲಿನ್ನ ಫಾಲೋ ಮಾಡಬೇಕಾಗುತ್ತೆ, ಸೈಕಾಲಜಿನ ಫಾಲೋ ಮಾಡಬೇಕು. ಸುಮಾರು ಜನ ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅಂದರೆ ಓವರ್ ಟ್ರೇಡಿಂಗ್ ಮಾಡ್ತೀವಿ. ಓವರ್ ಟ್ರೇಡಿಂಗ್ ಅಂದರೆ ಏನು? ಒಂದು ಟ್ರೇಡ್ ತೊಗೊತೀವಿ, ಪ್ರಾಫಿಟ್ ಆಗೋಲ್ಲ. 2 ಟ್ರೇಡಿಂಗ್ ತೊಗೋತೀವಿ, ಪ್ರಾಫಿಟ್ ಆಗೋಲ್ಲ. ಇಲ್ಲ, ನಾನು ಇವತ್ತು ಪ್ರಾಫಿಟ್ ಮಾಡಲೇಬೇಕು ಅಂತ 10 ಟ್ರೇಡಿಂಗ್ ತೊಗೊತೀವಿ. ಅಲ್ಲೇನಾಗುತ್ತೆ, ಸೈಕಾಲಜಿ ಬ್ರೇಕ್ ಆಗುತ್ತೆ. ನೀವು ಲಾಸ್ ಆರ್ ಪ್ರಾಫಿಟ್ 2 ಟ್ರೇಡ್ ಮೀನ್ಸ್ 2 ಟ್ರೇಡ್ ತೊಗೋಬೇಕು ಪರ್ ಡೇ. ಇಲ್ಲ 2 ದಿವ್ಸಕ್ಕೊಂದು, ನಾನು ಇಲ್ಲ 1 ವೀಕಲ್ಲಿ ಆಪರ್ಚುನಿಟೀಸ್ ಯಾವಾಗ ಬರುತ್ತೆ ಆವಾಗ ಮಾತ್ರ ನಾನು ಟ್ರೇಡ್ ತೊಗೋತೀನಿ ಅಂತ ನಿಮ್ಮದೇ ಆದ ಒಂದು ಸೈಕಾಲಜಿ ಡಿಸಿಪ್ಲಿನ್ನ ಇಟ್ಕೋಬೇಕಾಗುತ್ತೆ. ತುಂಬ ಜನ ಎಲ್ಲ ಸ್ಟ್ರಾಟಜಿ ಕಲ್ತ್ಕೊತಾರೆ, ಇಂಡಿಕೇಟ್ರ್ ಎಲ್ಲ ಕಲ್ತ್ಕೊತಾರೆ, ಇಲ್ಲಿ ಬಂದು ಮಿಸ್ ಆಗುತ್ತೆ, ಸೈಕಾಲಜಿ ಮಿಸ್ ಆಗುತ್ತೆ. ಯಾಕಂದರೆ ಅವರು ಮಾಡಿರೋ ತಪ್ಪನ್ನೇ ಮತ್ತೆ ಮಾಡ್ತಾರೆ. ಯಾಕಂದರೆ ನೀವು ಮಾರ್ಕೆಟ್ ಒಂದು ನೇಚರ್ ಥರ, ನೇಚರಲ್ಲಿ ಹೆಂಗೆ ಮಳೆ ಬರುತ್ತೆ, ಬಿಸಿಲು ಬರುತ್ತೆ, ಚಳಿ ಬರುತ್ತೆ, ಬೇರೆ ಥರ ಗಾಳಿ ಬರುತ್ತೆ, ಇನ್ಫೆಕ್ಷನ್ ಬರುತ್ತೆ. ಈ ರೀತಿ ನೇಚರ್ಲಿ ಯಾವ ರೀತಿ ಇದೆಯಲ್ವ ಅದೇ ಥರ ಮಾರ್ಕೆಟಲ್ಲೂ ಕೂಡ ಡೈಲಿ ಅಪ್ ಡೌನ್ಸ್ ಚೇಂಜಸ್ ಆಗ್ತಾ ಇರುತ್ತೆ. ಬ್ಯಾಡ್ ನ್ಯೂಸ್ ಬರುತ್ತೆ, ಗುಡ್ ನ್ಯೂಸ್ ಬರುತ್ತೆ, ಒಳ್ಳೆಯದು, ಕ್ರ್ಯಾಶು, ಈ ರೀತಿ ಸುಮಾರು ಬರುತ್ತೆ. ಬಟ್ ಅದು ಎಲ್ಲ ಸಿಚುವೇಶನ್ಗೂ ಮ್ಯಾಚ್ ಆಗೋ ಥರ ನಮ್ಮದೇ ಆದ ಒಂದು ಡಿಸಿಪ್ಲಿನ್ ಇಟ್ಕೊಂಡ್ರೆ ನಮ್ಮೊಂದು ಸೈಕಾಲಜಿ ಫಿಟ್ ಆಗುತ್ತೆ. ಇಲ್ಲಾಂದರೆ ಮಾರ್ಕೆಟ್ ಬಿದ್ದಾಗ ಭಯ ಬೀಳೋದು, ಮೇಲೋದು, ಖುಷಿ ಪಡೋದು, ಈ ರೀತಿ ಇದ್ದರೆ ನಾವು ಯಾವಾಗಲೂ ಮ್ಯಾನಿಪ್ಯುಲೇಟ್ ಆಗ್ತಾ ಇರ್ತೀವಿ. ಹಾಗಾಗಿ ನಾವೊಂದು ಸ್ಟೇಬಲ್ ಸೈಕಾಲಜಿ ಇಟ್ಕೊಂಡ್ರೆ ಮಾರ್ಕೆಟ್ ಯಾವ ಥರ ಆದರೂ ಹೋಗಲಿ, ನಮ್ಮ ಒಂದು ಸ್ಟ್ರಾಟಜಿ ಪ್ರಕಾರ ಬಂದರೆ ನಾನು ಟ್ರೇಡ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಈ ರೀತಿ ಫಿಕ್ಸ್ ಡಿಸಿಷನಲ್ಲಿ ನಾವು ಇದ್ದರೆ ನಾವು ಈಸಿಯಾಗಿ ಸರ್ವೈವಲ್ ಆಗ್ತೀವಿ. ಹಾಗಾದ್ರೆ ನೋಡಿ, ಸ್ಟಾಕ್ ಮಾರ್ಕೆಟಲ್ಲಿ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನೀವು ಇರೋದು. ಈ ಒಂದು ಕ್ರಿಕೆಟ್ ಮ್ಯಾಚ್ ಇದೆ, ಮ್ಯಾಚಲ್ಲಿ ನೀವು ಔಟ್ ಆಗದೆ ಉಳಿದ್ರೆ 5ನೇ ಬಾಲು 6ನೇ ಬಾಲಿಗೆ 6 ಹೊಡಿಬೋದು. ಫಸ್ಟ್ ಬಾಲ್ಗೆ ಔಟ್ ಆದರೆ ಅಷ್ಟೇ, ಮುಗೀತು, ಮ್ಯಾಚ್ ಕ್ಲೋಸ್, ನೀವು ಆಚೆ ಹೋಗ್ತೀರಾ. ಸ್ಟಾಕ್ ಮಾರ್ಕೆಟಲ್ಲಿ ಅಷ್ಟೇ, ನೀವು ಏನೋ ಒಂದು ಕ್ಯಾಪಿಟಲ್ ತೊಗೊಂಬರ್ತೀರಾ, ಟ್ರೇಡ್ ಮಾಡ್ತೀರಾ, ಫಸ್ಟ್ ತೊಗೊಂಬಂದಿರೋ ಕ್ಯಾಪಿಟಲ್ ಎಲ್ಲ ನೀವು ಲಾಸ್ ಮಾಡಿ ಉಡಾಯಿಸಿದರೆ ನೆಕ್ಸ್ಟ್ ನೀವು ಸುಮ್ಮನೆ ನೋಡ್ತಾ ಇರಬೇಕಾಗುತ್ತೆ. ಓಕೆ, ಏನು ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಷ್ಟು ಕಡಿಮೆ ದುಡ್ಡಲ್ಲಿ ಪ್ರಾಕ್ಟೀಸ್ ಮಾಡಿ ಟ್ರೇಡಿಂಗ್ ಮಾಡಿ ಕಲ್ತ್ಕೊತೀರ ಅಷ್ಟೇ ಬೆಟ್ರು. ಆಮೇಲೆ ನೀವು ದೊಡ್ಡ ಅಮೌಂಟಲ್ಲಿ ಟ್ರೇಡ್ ಮಾಡಿ ಸಕ್ಸಸ್ ಆಗ್ಬೋದು. ಈ ರೀತಿ ಒಂದು ಸೈಕಾಲಜಿನ ಇಟ್ಕೊಳ್ಬೋದು. ಇದು ಆಮೇಲೆ ಬಂದು ಸಕ್ಸಸ್ ರೇಟ್. ತುಂಬ ಜನ ಒಂದು ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಅಂದರೆ ಸಕ್ಸಸ್ ಲೈಕ್ ಎಷ್ಟು ಪರ್ಸೆಂಟೇಜ್ ತೆಗಿಬೋದು, ಏನು ಮಾಡ್ಬೋದು ಅಂತ ತುಂಬ ಒಂದು ಕ್ಲಾರಿಫಿಕೇಷನ್. ನೋಡಿ, ಪರ್ಫೆಕ್ಟಾಗಿ ನೀವು ಕಲ್ತ್ಕೊಂಡ್ರೆ ನೀವು ಒಂದು 5%, ಓಕೆನಾ, ದೊಡ್ಡ ಟ್ರೇಡರ್ ಯಾರೋ ಕೇಳ್ಕೊಳ್ಳಿ, ಮಂತ್ಲಿ ಒಂದು 5%ವರೆಗೂ ಮಾಡ್ಬೋದು ಅಷ್ಟೇ. ಅದ್ರ ಮೇಲೆ ಮಾಡೋದು ಕಷ್ಟ ಇದೆ. ತುಂಬ ಜನ ಒಂದು ಸುಳ್ಳು ಫೇಕ್ ಇರ್ತಾರೆ, ತಿಂಗಳಿಗೆ 12 ಬರುತ್ತೆ, 20 ಬರುತ್ತೆ, 30% ಬರುತ್ತೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗಬೇಡಿ, ಅಲ್ಲೇ ನೀವು ಟ್ರ್ಯಾಪ್ ಆಗ್ತೀರಾ. ಯಾಕಂದ್ರೆ ನೋಡಿ, ಯಾವಾಗ ನಮಗೆ ರಿಟರ್ನ್ ಜಾಸ್ತಿ ಹೇಳ್ತಾರಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳೋಕ್ಕೆ ನಾವು ರೆಡಿ ಆಗಿಬಿಡ್ತೀವಿ. ಯಾಕಂದ್ರೆ ಪ್ಯೂರ್ಲಿ ಬಿಗಿನರ್ಸ್ಗೋಸ್ಕರ ಹೇಳ್ತಾ ಇರೋದು, ಅವ್ರು ನಂಬಿಡ್ತಾರೆ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ಲ ಏನು ಪಾಸಿಬಿಲಿಟಿ ಇದೆ, ಏನಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಮಾರ್ಕೆಟಲ್ಲಿ ಈ ಥರ ಸುಳ್ಳು ರಿಟರ್ನ್ಸ್ಗಳು ಹೇಳೋರು ತುಂಬ ಜನ ಇರ್ತಾರೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 5% ಮಾಡ್ಬೋದು. 5% ಮಂತ್ಲಿ ಅಂದರೆ ನಿಮಗೆ ಇಯರ್ಲಿಗೆ 60% ಆಗುತ್ತೆ. ಹಾಗಾಗಿ ಇದು ತುಂಬ ದೊಡ್ಡ ರಿಟರ್ನು. 40 to 60% ಅಷ್ಟೇ ಸಕ್ಸಸ್ ರೇಟ್ ಇರೋದು. ತುಂಬ ಹೈ ರಿಟರ್ನ್ಗೆ ರಿಸ್ಕ್ ತೊಗೊಂಡೋಗಿ ತುಂಬ ಜನ ಮಾರ್ಕೆಟಲ್ಲಿ ಲಾಸ್ ಆಗ್ತಿರ್ತಾರೆ. ಆ ಒಂದು ಮಿಸ್ಟೇಕ್ನ ನೀವು ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ. ಓಕೆ, ಒಂದು ಕೊನೆಯದಾಗಿ ನಮಗೆ ಒಂದು ಕಾಡೋ ವಿಚಾರ ಅಂದರೆ, ನಾನು ಯಾವಾಗ ಟ್ರೇಡರ್ ಆಗ್ತೀನಿ, ನಾನು ಯಾವಾಗ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀನಿ, ಇದನ್ನು ನಾನು ಫುಲ್ ಟೈಮ್ ತೊಗೋಬೋದಾ, ಇದನ್ನೇ ಕೆರಿಯರ್ ಮಾಡ್ಕೋಬೋದಾ, ಒಂದು ಬಿಗ್ಗೆಸ್ಟ್ ಕ್ವಶನ್. ನನ್ನ ಹತ್ರ ತುಂಬ ಯಂಗ್ ಹುಡುಗರು ಬರ್ತಾರೆ, ನಮ್ಮ ಅಕಾಡೆಮಿ ಬರುತ್ತೆ, ನಮ್ಮದೇ ಆದ ಅಕಾಡೆಮಿ ಇದೆ, ಮಾಸ್ಟರ್ ಟ್ರೇಡರ್ ಅಕಾಡೆಮಿ ಅಂತ. ತುಂಬ ಜನ ಎನ್ಕ್ವೈರಿ ಬರ್ತಾರೆ, ಬಂದು ಕೇಳ್ತಾರೆ, ಸರ್ ನಾನು ಫುಲ್ ಟೈಮ್ ಆಗ್ಬೇಕಂತ ಮಾಡಿದ್ದೀನಿ, ಇವಾಗ ಜಾಬ್ ಇಲ್ವಾ, ಎನಿವೇ ಇದನ್ನೇ ನಾನು ಕಂಪ್ಲೀಟ್ ಫುಲ್ ಟೈಮ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಕಂಪ್ಲೀಟ್ ಟ್ರೇಡರ್ ಆಗಬೇಕನ್ನೋ. ನೋಡಿ, ಕಂಪ್ಲೀಟ್ ಒಬ್ಬ ಟ್ರೇಡರ್ ಆಗಬೇಕಂದ್ರೆ ನೋಡಿ, ಮಾರ್ಕೆಟಲ್ಲಿ ತುಂಬ ಸೈಕಲ್ಸ್ ಬರುತ್ತೆ. ನಾನು ಈ ಸ್ಕಿಲ್ನ ಡೆವಲಪ್ ಮಾಡೋಕ್ಕೆ ಟ್ರೇಡರ್ ಆಗೋಕ್ಕೆ ನನಗೆ 5 ವರ್ಷ ಟೈಮ್ ತೊಗೊಂತು. ಯಾಕೆ? ಅದಕ್ಕೊಂದು ರೀಸನ್ ಇದೆ. 5 ವರ್ಷ ಯಾಕೆ ಟೈಮ್ ತೊಗೊಂತಂದ್ರೆ, ನಾನು ಸ್ಟಾರ್ಟ್ ಮಾಡಿದ್ದು 2015-16 ಆವಾಗ ಯಾವುದೇ ಕಾರಣಕ್ಕೂ ಆ್ಯಪ್ ಇರಲಿಲ್ಲ, ಒಂದು ಇಂಟರ್ನೆಟ್ ಇರಲಿಲ್ಲ. ಬರೀ 1 GB ತೊಗೊಳಕ್ಕೆ ₹250 ನಾವು ಸ್ಪೆಂಡ್ ಮಾಡ್ತಾಯಿದ್ದೆ 1 GB. ಇವತ್ತು ₹250 ನಿಮಗೆ ಡೈಲಿ 1 GB ಸಿಗ್ತಾ ಇರುತ್ತೆ. ಆ ರೀತಿ ಸಿಚುವೇಶನ್ ಬೇರೆ ಇತ್ತು. ಅವಾಗ ಅಕಾಡೆಮೀಸ್ ಇರಲಿಲ್ಲ, ಕಲಿಯೋಕ್ಕಾಗಲಿ. ನನಗೆ 5 ವರ್ಷ ಟೈಮ್ ತೊಗೊಳ್ತು. ಬಟ್ ನೀವು ಜಸ್ಟ್ 1 ವರ್ಷದಲ್ಲಿ ನೀವು ಸಕ್ಸಸ್ಫುಲ್ ಟ್ರೇಡರ್ ಆಗ್ಬೋದು. ಒಬ್ಬ ಸಕ್ಸಸ್ಫುಲ್ ಟ್ರೇಡರ್ ಆಗಬೇಕಂದ್ರೆ ನೋಡಿ, ನಿಮಗೆ ಟ್ರೇಡಿಂಗಲ್ಲಿ ಡಿಫ್ರೆಂಟ್ ಒಂದು
ಡೈವರ್ಸಿಫೈ ಮಾಡ್ಕೋಬೇಕಾಗುತ್ತೆ. ಲೈಕ್ ನೀವು ಒಂದು ಮ್ಯೂಚುವಲ್ ಫಂಡ್ ಮಾಡ್ಕೊಂಡಿದ್ದೀರಾ, ಒಂದು ಇಕ್ವಿಟಿಲಿ ಪೋರ್ಟ್ಫೋಲಿಯೋ ಮಾಡ್ಕೊಂಡಿದ್ದೀರಾ, ಸ್ವಿಂಗ್ ಟ್ರೇಡ್ ಮಾಡ್ತಾ ಇದ್ದೀರಾ, ಆಮೇಲೆ ಎಡ್ಜಿಂಗ್ ಆಪ್ಷನ್ಸ್ ಮಾಡ್ತಾ ಇದ್ದೀರಾ. ಈ ರೀತಿ ಡಿವೈಡೇಷನ್ ಮಾಡ್ಕೋಬೇಕು. ಮತ್ತು ನಿಮ್ಮ ಹತ್ರ ಒಂದು ಕ್ಯಾಪಿಟಲ್ ಇರಬೇಕಾಗುತ್ತೆ. ಒಂದು 5,000 10,000ದಲ್ಲಿ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ಬೋದು, ಕಲಿಬೋದು. ಬಟ್ ಫುಲ್ ಟೈಮ್ ಮಾಡಬೇಕಂದಾಗ ಮ್ಯಾಟ್ರ್ ಆಗುತ್ತೆ ನಿಮಗೆ ಒಂದು ಕ್ಯಾಪಿಟಲ್. ಫಿಕ್ಸ್ ಸೋರ್ಸ್ ಇನ್ಕಮ್ ಥರನೂ ಕೂಡ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೀವು ಫುಲ್ ಟೈಮ್ ಟ್ರೇಡರ್ ಆಗ್ಬೋದು, ಬಟ್ ಅವರವರೊಂದು ಸ್ಕಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು 6 ತಿಂಗಳು ಕಲಿತಾರೆ, ಕೆಲವರು ವರ್ಷದಲ್ಲಿ ಕಲಿತಾರೆ. ಖಂಡಿತ ಕಲಿಬೋದು, ಇದನ್ನು ಫುಲ್ ಟೈಮಾಗಿ ತೊಗೋಬೋದು. ಬಟ್ ಇದರಲ್ಲಿ ಪ್ರೋಸೆಸ್ ಇದೆ. ಸುಮಾರು ಜನ ಏನಂದರೆ ಆಗಬೇಕನ್ನೋ ತುಂಬ ಓವರ್ ಮೋಟಿವೇಟ್ ಆಗಿ ಬರ್ತಾರೆ, ನಾನು ಆಗಬೇಕು ಅಂತ. ಬಟ್ 1 ತಿಂಗಳು ಸ್ಟಾಕ್ ಮಾರ್ಕೆಟ್ನ ಕಲಿಯೋಕ್ಕೆ ಯೋಚನೆ ಮಾಡ್ತಾರೆ. 1 ದಿವಸ ಬರ್ತಾರೆ, 2 ದಿವಸ ಬರ್ತಾರೆ, ಆಮೇಲೆ ಅವರು ಲೈಫಲ್ಲಿ ಹೋಗಿ ಮತ್ತೆ ಬ್ಯುಸಿ ಆಗ್ತಾರೆ. ಹಾಗಾಗಿ ನೀವು ಡಿಸೈಡ್ ಮಾಡಿದರೆ ಕಲೀಲೇಬೇಕಂದ್ರೆ ಸ್ಟಿಲ್ ಓಕೆ, ಎಲ್ರಿಗೂ ಆ ರೀತಿ ಆಗುತ್ತೆ. ನಾನೇನೋ ಬಿಸ್ನೆಸ್ ಮಾಡಬೇಕು, ನಾನೇನೋ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು, ಫಿಲಮ್ ಆ್ಯಕ್ಟರ್ ಆಗಬೇಕು, ತುಂಬ ಜನ ಯೋಚನೆ ಮಾಡ್ತಾರೆ. ಅದು ಸ್ವಲ್ಪ ದಿವಸ ಆದಮೇಲೆ ಆಗಲ್ಲ, ನಾವು ನಾರ್ಮಲ್ ಲೈಫಲ್ಲಿ ಹೋಗ್ಬಿಡ್ತೀವಿ. ಅದೇ ರೀತಿ ಇಲ್ಲಿ ಅದಕ್ಕೋಸ್ಕರ ನಮ್ಮದೊಂದು ಮಾಸ್ಟರ್ ಟ್ರೇಡ್ ಅಕಾಡೆಮಿಲಿ ನೀವು ಒಂದು ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಸ್ಟಾರ್ಟ್ ಮಾಡಿದ್ರೆ ನಾವು ಲೈಫ್ ಟೈಮ್ ಸಪೋರ್ಟ್ ಕೊಡ್ತೀವಿ. ಏನಂದರೆ ನೀವು ಗ್ಯಾಪ್ ಆಯಿತು, ಬ್ರೇಕ್ ತೊಗೊಂಡ್ರಿ, 1 ಮಂತ್ ಬರೋಕ್ಕಾಗಿಲ್ಲ, 1 ವರ್ಷ ಬರೋಕ್ಕಾಗಿಲ್ಲ, ಆಮೇಲೆ ಮತ್ತೆ ಬಂದು ಕಂಟಿನ್ಯೂ ಮಾಡ್ಬೋದು. ನಿಮ್ಮ ಇಂಟ್ರೆಸ್ಟ್ನ, ಇದನ್ನು ಪ್ಯಾಷನ್ನ ತೊಗೊಂಡು ಕಂಟಿನ್ಯೂಸ್ ಲರ್ನ್ ಮಾಡ್ಬೋದು. ಇಲ್ಲಿ ಬರ್ಬೋದು, ನಮ್ಮ ಅಕಾಡೆಮಿಲಿ ಕೂತ್ಕೋಬೋದು, ಟ್ರೇಡ್ ಮಾಡ್ಬೋದು. ಈ ರೀತಿ ತುಂಬ ಒಂದು ಫೆಸಿಲಿಟೀಸ್ ಇದೆ. ನೀವು ಬಂದು ಮೋರ್ ಇನ್ಫಾರ್ಮೇಷನ್ಗೆ ನಮ್ಮ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಟ್ರೇಡರ್ ಆಗ್ಬೋದು. ನೋಡಿ, ಟ್ರೇಡರ್ ಆಗಬೇಕಂದ್ರೆ ಒಬ್ಬ ಟ್ರೇಡರ್ ಜೊತೆ ನೀವು ಜರ್ನಿ, ಅಂದರೆ ನಿಮ್ಮ ಒಬ್ಬ ಗುರು, ಮೇ ಬಿ ನೀವು ಯಾರು ಬೇಕಾದ್ರೆ ನಾನೇ ಆಗಿರ್ಬೋದು, ಇಲ್ಲ ಇನ್ನೊಬ್ಬರು ನಿಮ್ಗೆ ಇಷ್ಟ ಆಗ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ನಿಮ್ಮ ಗುರು ಜೊತೆ ಜರ್ನಿ ಮಾಡಬೇಕಾಗತ್ತೆ, ಒಂದು ಟ್ರಾವೆಲ್ ಮಾಡಬೇಕಾಗುತ್ತೆ. ಅವಾಗೇ ನೀವು ಟ್ರೇಡರ್ ಆಗೋಕ್ಕಾಗೋದು. ನೀವು ಒಬ್ಬರೇ ಮನೇಲಿ ಕೂತ್ಕೊಂಡು ಸೋಷಿಯಲ್ ಮೀಡಿಯಾ ನೋಡಿಕೊಂಡು ಟ್ರೇಡರ್ ಆಗೋಕ್ಕಾಗಲ್ಲ. ಯಾರಾದರೂ ನಿಮ್ಗೆ ಮೆಂಟರ್, ಟ್ರೈನರ್ ಬೇಕಾಗುತ್ತೆ ಡೆಫಿನೆಟ್ಲಿ. ಅವ್ರ ಜೊತೆ ನೀವು ಜರ್ನಿ ಮಾಡಿದಾಗ, ಮಾರ್ಕೆಟಲ್ಲಿ ಅಪ್ಡೇಟ್ ಆಗಿದ್ದಾಗ ಖಂಡಿತ ನೀವು ಕೂಡ ಫುಲ್ ಟೈಮ್ ಟ್ರೇಡರ್ ಒಂದು ಕೆರಿಯರ್ ಆಗಿ ಮಾಡ್ಕೋಬೋದು. ನೀವು ಕೂಡ ರಿಸಲ್ಟ್ ತೊಗೋಬೋದು. ಪ್ರೂವನ್ ಆಗಿ ನಾನು ಮಾಡಿದ್ದೀನಿ, ಟ್ರೇಡ್ ಮಾಡ್ತಾಯಿದ್ದೀನಿ, ಇನ್ವೆಸ್ಟ್ ಕೂಡ ಮಾಡ್ತಾಯಿದ್ದೀನಿ. ಒಂದು ಲಾಸ್ಟಲ್ಲಿ ಕ್ವಶನ್ ಇರುತ್ತೆ, ತುಂಬ ಜನ ನಮಗೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಬರ್ತಾ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಸ್ಕ್ಯಾಮ್ ಅಲ್ವಾ, ನೀವೆಲ್ಲ ಕೋರ್ಸ್ ಸೆಲ್ ಮಾಡ್ತಿರಲ್ವಾ, ಇದೆಲ್ಲ ನಿಜಾನಾ, ಫ್ರಾಡಾ, ಈ ರೀತಿ ಸುಮಾರು ಡಿಫ್ರೆಂಟ್ ಒಪಿನಿಯನ್. ಈ ರೀತಿ ಕಮೆಂಟ್ ಮಾಡೋರಲ್ಲ ಯಾರು ಗೊತ್ತಾ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯಲ್ಲ, ರೇಸ್ ಥರ, ಗ್ಯಾಮ್ಲಿಂಗ್ ಥರ, IPL ಥರ, ರಮ್ಮಿ ಸರ್ಕಲ್ ಥರ ಆಡೋಕ್ಕೆ ಹೋಗ್ತಾರಲ್ಲ, ಅವರೇ ಈ ಕಂಪ್ಲೇಂಟ್ನ ಮಾಡೋದು. ಯಾಕಂದರೆ ಸ್ಟಾಕ್ ಮಾರ್ಕೆಟ್ ಕಲಿದೇನೆ ಶುರು ಮಾಡಿರ್ತಾರೆ. ಹೇಳೋದಲ್ವ, ದಿನ ಹೋಟ್ಲಿಗೆ ಹೋಗಿ ಊಟ ಮಾಡಿ ಬಂದ ತಕ್ಷಣ ಹೋಟ್ಲ್ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ಇವರು ಯಾವುದೋ ಒಂದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಟ್ರೇಡ್ ಮಾಡಿ ಲಾಸ್ ಆಗಿ ಕೆಳಗಡೆ ಬಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ನಮ್ಮ ಯೂಟ್ಯೂಬ್ ಸುಮಾರು ಕಡೆ ಬಂದು ಕಮೆಂಟ್ ಮಾಡ್ತಾ ಇರ್ತಾರೆ. ಈ ಸ್ಕಿಲ್ನ ಕಲ್ತ್ಕೊಂಡವರು, ಈ ಒಂದು ಕಲಿತಾ ಇರೋರು ಯಾರು ಈ ಥರ ಮಾತಾಡೋಲ್ಲ. ಯಾಕಂದರೆ ನೋಡಿ, ಏನೇ ಒಂದು ನೀವು ಬಿಸ್ನೆಸ್ ಮಾಡಿ ನಿಮಗೆ ಗೊತ್ತಿಲ್ಲದೆ ಮಾಡಿದ್ರೆ ಅದು ಗ್ಯಾಮ್ಲಿಂಗೇ. ನಿಮಗೆ ಗೆಸ್ ಮಾಡಿ ಮಾಡ್ತಾ ಇರೋದು ಏನೇ ಇರಲಿ. ಇವತ್ತು ನಾನೊಂದು ಬಿಸ್ನೆಸ್ ಮಾಡ್ತೀನಿ, ಇದು ಚೆನ್ನಾಗಾಗುತ್ತೆ ಅಂತ ನಾನು ನಾಳೆ ಶುರು ಮಾಡ್ತೀನಿ, ಅದು ಗೆಸ್ ಮಾಡ್ತಾ ಇರೋದು ಗ್ಯಾಮ್ಲಿಂಗ್. ನೀವು ಯಾವುದೋ ಒಂದು ಪ್ರಿಪ್ರೇಷನ್ ಇಲ್ಲ. ಇವಾಗ ಬೈಕ್ ರೇಸ್ಗೆ ಹೋಗ್ತಾ ಇದ್ದೀರಿ, ನೀವು ಬೈಕೇ ಕಲ್ತಿಲ್ಲ, ಓಕೆ ನಾನು ಓಡಿಸ್ತೀನಿ ಅಂತ ಹೋದ್ರೆ ಏನಾಗುತ್ತೆ, ಆಕ್ಸಿಡೆಂಟ್ ಆಗುತ್ತೆ. ಸೇಮ್ ಥಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಬಿಗಿನರ್ಸ್ ಬರ್ತಾರೆ, ಅವರೇ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಯಾಕಂದರೆ ನೋಡಿ, ಸ್ಕೂಲಲ್ಲಿ 15 ವರ್ಷ ಸ್ಕೂಲ್ ಮುಗಿಸ್ಬಿಟ್ಟು ಬರ್ತಾರೆ, ಆಮೇಲೆ ಜಾಬ್ ಹುಡುಕ್ತಾರೆ, 20-30 ಸಾವಿರ ಸ್ಯಾಲ್ರಿಗೋಸ್ಕರ. ಇಲ್ಲಿ ಬಂದು 1 ತಿಂಗಳಲ್ಲೇ ಇವರು ಸಕ್ಸಸ್ ಆಗಬೇಕು, ಅರ್ನಿಂಗ್ ಮಾಡಬೇಕು ಅಂದರೆ ಆಗುತ್ತಾ? ಕಲಿದೇನೆ ಆಗುತ್ತಾ? ಖಂಡಿತ ಆಗಲ್ಲ. ಓಕೆ, ಯಾರೇ ಬಿಗಿನರ್ ಬರ್ತಾರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲೂ ಕೂಡ ಒಂದು ಎಜುಕೇಷನ್ ಇದೆ, ಇದು ಕೂಡ ಒಂದು ಸ್ಕಿಲ್ ಇದೆ, ಕಲ್ತ್ಬಿಟ್ಟೆ ಮಾಡೋಕ್ಕಾಗೋದು. ಅದರ್ವೈಸ್ ಸುಮ್ಮನೆ ಟ್ರೈ ಮಾಡಿ ನೀವು ಅವ್ರ ಥರ ಆಗಬೇಡಿ. ಬಂದ್ಬಿಟ್ಟು ಯಾರೋ ವಿಡಿಯೋದಲ್ಲಿ ಕಮೆಂಟ್ ಹಾಕೋರ ಥರ ಅನ್ಎಜುಕೇಟೆಡ್ ಫುಲ್ ಥರ ಆಗೋಕ್ಕೆ ಹೋಗಬೇಡಿ. ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಮೇ ಬಿ ಟೈಮ್ ತೊಗೊಳ್ಬೋದು, ರೈಟ್ ಗುರು ಸಿಗೋಕ್ಕೆ ಟೈಮ್ ತೊಗೋಬೋದು, ಬಟ್ ನೀವು ಕಲ್ತು ಇದನ್ನು ಶುರು ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ನಿಮಗೆ ನಾನು ತಿಳಿಸ್ಕೊಟ್ಟಂಥ 5 ಪಾಯಿಂಟ್ ಇಷ್ಟ ಆದಲ್ಲಿ, ಇದು ನಿಜ ಅನ್ನಿಸ್ತಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸುಮಾರು ನಮ್ಮ ಕೋರ್ಸಸ್ ಇದೆ, ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸಸ್ ಇದೆ. ನೀವು ಇಂಟ್ರೆಸ್ಟೆಡ್ ಆಗಿದ್ದರೆ ಎನ್ಕ್ವೈರಿ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೂಡ ಕೊಟ್ಟಿರ್ತೀವಿ. ಸುಮಾರು ಜನ ವಾರ್ ನಡೀತಾ ಇದೆ, ಭಯ ಬೀಳ್ತಾ ಇದ್ದೀರಾ ಮಾರ್ಕೆಟ್ ಏನಾಗುತ್ತೆ ಅಂತ. ಈ ವಾರ ಕೂಡ ಮುಗಿಯುತ್ತೆ, ನೆಕ್ಸ್ಟ್ ಸ್ಟಾಕ್ ಮಾರ್ಕೆಟಲ್ಲಿ ಕೂಡ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಧೈರ್ಯವಾಗಿರಿ. ಖಂಡಿತ ನಾವು ಈ ಥರ ಪ್ರಾಬ್ಲಮ್ನ ನಾನು 3 ಸಾರಿ ಫೇಸ್ ಮಾಡಿದ್ದೀನಿ. 2018 ಕೊರೋನಾ ಮತ್ತು ಯುಕ್ರೇನ್ ವಾರಲ್ಲಿ 3 ಸೈಕಲ್ನ ನಾನು ನೋಡಿದ್ದೀನಿ ಈ ಥರ ಪ್ರಾಬ್ಲಮ್ನ. ಖಂಡಿತ ಇದು ಕೂಡ ಸಾಲ್ವ್ ಆಗುತ್ತೆ. ನಾವು ಕೂಡ ಸ್ಟಾಕ್ ಮಾರ್ಕೆಟ್ ನೆಕ್ಸ್ಟ್ ಸಕ್ಸಸ್ ಆಗ್ತೀವಿ. ನಮ್ಮ ಇಂಡಿಯನ್ ಬುಲ್ ಮಾರ್ಕೆಟಲ್ಲಿ ಇದ್ದೀವಿ. ಅಪ್ ಟು ನೆಕ್ಸ್ಟ್ 40 to 50 ಇಯರ್ ಬುಲ್ ಮಾರ್ಕೆಟಲ್ಲಿ ಇದ್ದೀವಿ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ನ. ಧೈರ್ಯವಾಗಿರಿ, ಸ್ಕಿಲ್ನ ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇದೆ, ನಮ್ಮ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿ. ಎನಿಥಿಂಗ್ ಇನ್ಫಾರ್ಮೇಷನ್ಗೆ ನಮ್ಮ ಫ್ರೀ ವೆಬಿನಾರ್ಗಳಿರುತ್ತೆ, ಅಟೆಂಡ್ ಮಾಡಿ, ನಾಲೆಡ್ಜ್ ತೊಗೊಳ್ಳಿ, ನಿಮ್ಮೊಂದು ರೈಟ್ ಡಿಸಿಷನ್ನ ತೊಗೊಂಡು ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಇದೇ ಥರ ಒಂದು ಇನ್ಫಾರ್ಮೇಷನ್ ಜೊತೆ.